ದರ್ಶನ್ ವಿಚಾರಕ್ಕೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಸಾವಾಗಿತ್ತಲ್ಲ, ಇದಾದ ನಂತರ ಇದೇ ಕೇಸಲ್ಲಿ ಇನ್ನೊಂದು ಸಾವಾಯಿತು. ಇನ್ನೊಂದು ಸಾವು ಯಾವುದು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯ ಸಾವಿನ ಕೊಲೆ ಆರೋಪಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಅನು ತಂದೆ ಏನಾಗ್ತಾರೆ, ಅವನನ್ನು ಅರೆಸ್ಟ್ ಮಾಡಿದ್ರಂತೆ ಸುದ್ದಿ ಬರ್ತಾ ಇತ್ತಂತೆ, ಎದೆ ಬಡ್ಕೊಂಡು ಸತ್ತು ಹೋಗ್ತಾರೆ ಅವರು. ಹೃದಯಾಘಾತ ಆಗುತ್ತೆ. ಅಲ್ಲಿಯವರೆಗೂ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಕೆಲವು ವಿಚಾರಗಳಿಗೆ ಮೊಂಡಾಟ ಮುಂದುವರೆದಿತ್ತು. ನಾನು ಹೊಡೆದಿಲ್ಲ, ನಾನು ಬೈದಿಲ್ಲ, ನಾನು ಬಂದಿದ್ದೆ ಶೆಡ್ ಹತ್ರ, ಅವನ್ನ ಊಟ ಕೊಟ್ಬಿಟ್ಟು ಕಳಿಸ್ಬಿಡಿ, ಅವನಿಗೆ ಮಾತ್ರೆ ಕೊಟ್ಟು ಕಳಿಸ್ಬಿಡಿ, ಇಷ್ಟೇ ನಾನು ಹೇಳಿದ್ದು, ನಾನು ಇನ್ನೇನು ಮಾಡಿಲ್ಲ, ಹೊಡೆದಿಲ್ಲ ಬಡ್ದಿಲ್ಲ ಅಂತ ವಾದ ಇತ್ತು. ಆದರೆ ಯಾವಾಗ ಅನು ತಂದೆ ತಂದೆ ಸತ್ತೋಗ್ತಾರಲ್ಲ, ಅನು ತಂದೆ ಸಾವಿನ ನಂತರದಲ್ಲಿ ದರ್ಶನ್ ಬಹಳಷ್ಟು ಬದಲಾಗಿದ್ದಾರೆ ಅಂತ ಮಾಹಿತಿ. ನನ್ನಿಂದ ಹೀಗಾಯ್ತಾ, ಇಷ್ಟು ಜನ ಈ ಒಂದು ಸರಪಳಿಯಲ್ಲಿ ಈ ಥರ ಅನುಭವಿಸ್ಬೇಕಾ ಅಂತ ಒಂದು ಪ್ರಶ್ನೆ ಬಂದಿರಲಿಕ್ಕೂ ಸಾಕು. ಆದರೆ ಇದೇ ದರ್ಶನ್ ನನ್ನನ್ನು ಬಿಟ್ಬಿಡಿ, ಈ ಕೇಸಲ್ಲಿ ಜಿಮ್ಮಿಂದ ಅರೆಸ್ಟ್ ಮಾಡ್ಕೊಂಡು ಬಂದಾಗ ನನ್ನನ್ನು ಬಿಟ್ಬಿಡಿ, ಯಾರ ಮೇಲೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಂಥ ದರ್ಶನ್ ಏನಾಗಿದೆ, ಬೇರೆ ದಾರಿ ಇಲ್ಲದಂತೆ ಒಂದು ಎಮೋಷ್ನಲ್ ಆಗೋ ಕಾನೂನಾತ್ಮಕವಾಗಿಯೋ ಪೊಲೀಸರು ಆರೋಪಿಗಳ ಕಡೆಯಿಂದ ಬಾಯ್ಬಿಡಿಸ್ತಾ ಇದ್ದಾರೆ. 8 ಜನ ಯಾವಾಗ ಹಾಸ್ಟೈಲ್ ಆದರು, ಒತ್ತೆ ಆಗಿಬಿಟ್ರು, ಹೌದು ಸ್ವಾಮಿ ದರ್ಶನ್ನೇ ಹೊಡೆದಿದ್ದು, ದರ್ಶನ್ನೇ ಬಡಿದಿದ್ರು ಅಂತ ಬಂದಾಗ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಇಬ್ಬರ ಏನೋ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ. ಮತ್ತು ಅವ್ರು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಬರೀ ಸ್ಟೇಟ್ಮೆಂಟ್ ಬರ್ಕೊಂಡು ಕೂತ್ಕೊಂಡ್ಬಿಡಲ್ಲ ಪೊಲೀಸರು. ಇದಕ್ಕೆ ಪೂರಕವಾಗಿ ಹೇಳು, ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಯಾವಾಗ ಹೊಡೆದ್ರು, ಟೆಂಪೋಗೆ ಯಾರು ತಲೆಯನ್ನು ತಾಡಿಸಿದ್ದು, ಗೋಡೆಗೆ ಯಾರಪ್ಪ ತಾಡಿಸಿದ್ದು, ಒದ್ದಿದ್ಯಾರು, ಮರ್ಮಾಂಗದ ಮೇಲೆ ಒದ್ದಿದ್ಯಾರು, ಹೃದಯದ ಮೂಳೆಗಳು ಪುಡಿ ಪುಡಿಯಾಗುವಂತೆ ಒದ್ದಿದ್ಯಾರು ಕೇಳ್ತಾರೆ ಪೊಲೀಸರು. ಅದಕ್ಕೆ ಪೂರಕವಾಗಿ ಒಬ್ಬ ಮಾತಾಡ್ಬಿಟ್ರೆ ಕೇಳಲ್ಲ, 2, 3, 4 ಜನ, 5 ಜನ, ಎಷ್ಟು ಜನ ಜಾಸ್ತಿ ಹೇಳಿಕೆಗಳು ಬರ್ತವೋ ಅದನ್ನು ತಾಳೆ ಹಾಕಿದಾಗ ಆ ಹೇಳಿಕೆ ಮ್ಯಾಚ್ ಆಗಬೇಕು. ಆ ಘಟನೆಗೂ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೂ, ಟವರ್ ಡಂಪ್ ಲೊಕೇಶನ್ಗೂ, ಆ ಟೈಮ್ಗೂ ಎಲ್ಲವನ್ನು ಮ್ಯಾಚ್ ಮಾಡ್ಕೊಂಡು ಬರ್ತಾರೆ. ಜೊತೆಗೆ ಅನೇಕರ ವಿಚಾರದಲ್ಲಿ ಬಾಯಿ ಬಿಟ್ಟುಬಿಟ್ಟಿದ್ದಾರೆ. 8 ಜನ ಬಾಯಿ ಬಿಟ್ಟಾಯಿತು, ದರ್ಶನ್ ಬಾಕಿ ಇತ್ತು. ರೇಣುಕಾಸ್ವಾಮಿಗೆ ನಾನು ಹೊಡೆದಿದ್ದು ಬಡಿದಿದ್ದು ನಿಜ ಅಂತ ದರ್ಶನ್ ಒಪ್ಪಿಕೊಂಡಿದ್ದಾರಂತೆ. ಖಾಕಿ ತನಿಖೆ ವೇಳೆಯಲ್ಲಿ ಆರೋಪಿ ದರ್ಶನ್ ಎ2 ದರ್ಶನ್ ತಪ್ಪನ್ನು ಒಪ್ಪಿಕೊಂಡಿದ್ದಾರಂತೆ. ಅನುಕುಮಾರ್ ತಂದೆ ಸಾವಿನ ಬಳಿಕ ದರ್ಶನ್ ತಪ್ಪೊಪ್ಪಿಗೆ ಹೇಳಿಕೆ ಬಂದಿರೋದು. ಹೌದು ಸರ್, ಏನೋ ಮಾಡೋದಕ್ಕೆ ಹೋದ್ವಿ, ಏನೋ ಆಗಿಬಿಡ್ತು, ತಪ್ಪಾಯಿತು ನನ್ನಿಂದ, ನನಗೋಸ್ಕರ ನನ್ನ ಹುಡುಗರ ಜೀವನ ಹಾಳಾಯಿತು ಅಂತ ಈಗ ಪಶ್ಚಾತ್ತಾಪದ ಹೇಳಿಕೆ ಶುರುವಾಯಿತು. ಎಲ್ಲಿ ಜಿಮ್ಮಿಂದ ಇಳಿದು ಬಂದಂಥ ದರ್ಶನ್, ಪೊಲೀಸ್ ಚೀಪ್ಗೆ ಹತ್ತಲ್ಲ ಅಂತ ಹೇಳಿದಂಥ ದರ್ಶನ್ನಲ್ಲಿ, ತಿಂಡಿ ಕೊಟ್ಟರೆ ನಾನು ತಿನ್ನಲ್ಲ ಅಂತ ಹೇಳಿದಂಥ ದರ್ಶನ್ನಲ್ಲಿ, A1 ಮೇಲೆ ಪವಿತ್ರ ಗೌಡನ ಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಕೇಸ್ ಹಾಕೊಳ್ಳಿ ಸ್ವಾಮಿ, ನನ್ನೊಬ್ಬನ ಬಿಟ್ಟುಬಿಡಿ, ನನ್ನ ಪಾತ್ರ ಇಲ್ಲ ಇದರಲ್ಲಿ ಅಂತ ಹೇಳಿದಂಥ ದರ್ಶನ್ನಲ್ಲಿ, ಬಾ ನಿನಗೊಂದು ಗಿಫ್ಟ್ ಕೊಡ್ತೀನಿ, ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತೇಳಿ ಪವಿತ್ರ ಗೌಡಳನ್ನು ಶೆಡ್ವರೆಗೂ ಕರ್ಕೊಂಡು ಬಂದಂಥ ದರ್ಶನ್ನಲ್ಲಿ ಈಗ 8 ಜನ ಹಾಸ್ಟೈಲ್ ಆಗಿ ಅಪ್ರೂವರ್ ಆಗಿ ಒಪ್ಕೊಳ್ತಾ ಇದ್ದಾರೆ. ಅವರು ಕೆಲವರು ಮಾಫಿ ಸಾಕ್ಷಿಗಳು ಇದ್ದಾರೆ. ಈ ಘಟ್ಟಕ್ಕೆ ನಾನೇ ಸಾಕ್ಷಿ ಹೇಳ್ತೀನಿ ಸ್ವಾಮಿ, ನನ್ನ ಮೇಲೆ ಆಗುವಂಥ ಶಿಕ್ಷೆ ಕಡಿಮೆ ಮಾಡಿ, ಬಿಟ್ಬಿಡಿ ನನ್ನನ್ನು ಅಂತ ಹೇಳಿದ ಮೇಲೆ ಬೇರೆ ದಾರಿ ಇಲ್ಲ. ಅನುಕುಮಾರ್ ತಂದೆ ಸತ್ತು ಹೋದರು ಅಂಥೇಳಿ ಪಶ್ಚಾತ್ತಾಪ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇರಲಿ, ಆಗಿರಬಹುದು, ನಾವು ಅಲಗಳಿತಾ ಇಲ್ಲ. ಆದರೆ ಇಲ್ಲಿ ಅನುಕುಮಾರ್ ತಂದೆ ಸತ್ತು ಹೋದಾಗ, ಜೊತೆ ಹುಡುಗರದು ಒಬ್ಬರು ತಂದೆ ಸತ್ತು ಹೋದಾಗ ಆಗುವ ಪಶ್ಚಾತ್ತಾಪ ರೇಣುಕಾಸ್ವಾಮಿ ಜೀವದ ಮೇಲೂ ಇರಬೇಕಾಗಿತ್ತಲ್ವೇ? ಅವ್ರ ತಂದೆ ತಾಯಿ ಜೀವಂತ ಶವಗಳಲ್ವೇ ಇವತ್ತಿಗೆ? ರೇಣುಕಾಸ್ವಾಮಿ ತಂದೆ ತಾಯಿ ಇನ್ನೂ ಹುಟ್ಟದ ಮಗು ಕಣ್ಣು ಬಿಟ್ಬಿಟ್ಟು ಅಪ್ಪ ಅಂತ ಕೇಳುತ್ತೆ. ತಾಯಿ ಯಾರನ್ನು ತೋರಿಸ್ಬೇಕು? ಆ ತಂದೆ ತಾಯಿ ಇನ್ನು ಯಾರನ್ನ ಮಗ ಅಂತ ಕರಿಬೇಕಿನ್ನ? ರೇಣುಕಾಸ್ವಾಮಿ ಅವರ ತಂದೆ ತಾಯಿ. ಅನುಕುಮಾರ್ ತಂದೆ ಸತ್ತೋದ್ರು ನಿಜ. ಮಕ್ಕಳು ಮಾಡೋ ಕೆಲಸಗಳಿಗೆ ಅಪ್ಪ ಅಮ್ಮಂದಿರಿಗೆ ವೃದ್ಧಾಪ್ಯದಲ್ಲಿ ಎಂಥ ಶಿಕ್ಷೆ ನೋಡ್ರಿ, ಇದು ಎಂಥ ಶಿಕ್ಷೆ ಅವ್ರಿಗೆ. ಅನುಕುಮಾರ್ ತಂದೆಗೆ ಇದು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಏನೋ ಅರೆಸ್ಟ್ ಮಾಡಿದ್ರಂತೆ ಅಂದ ತಕ್ಷಣ ಆ ಮನುಷ್ಯ ಎದೆ ಬಡ್ಕೊಂಡು ಸತ್ತೋಗಿದ್ದಾರೆ ಅವರು. ಅನುಕುಮಾರ್ ತಂದೆ ಈ ಕೇಸಲ್ಲಿ ಒಬ್ಬ ಆರೋಪಿ ಅನುಕುಮಾರ್. ಇವು ತಂದೆ ಸತ್ತೋದ್ರು ಅಂದ ಮೇಲೆ ದರ್ಶನ್ಗೆ ಪಶ್ಚಾತ್ತಾಪ ಆಯಿತು ಅಂತ ಮಾಹಿತಿ. ನೋಡಿ, ಅನುಕುಮಾರ್ A7 ಆರೋಪಿ ನಂಬರ್ 7 ಅನುಕುಮಾರ್, ಇವ್ರ ತಂದೆ ಪಕ್ಕದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ ಅವರು. ಹಿಂಗೆ ಮಗ ಅರೆಸ್ಟ್ ಆಗಿಬಿಟ್ಟಂತೆ ಅಂತ ನೋಡಿ, ಆ ಇಳಿ ವಯಸ್ಸಲ್ಲಿ ಎಂಥ ಆಘಾತಕ್ಕೊಳಗಾಗಿರ್ಬೇಕು ಹೇಳಿ. ಎಷ್ಟೋ ವರ್ಷಗಳಿಂದ ಇದ್ದು ಊರಲ್ಲೋ ಹಳ್ಳಿಲೋ ಒಂದು ಒಳ್ಳೆಯ ಹೆಸರು ತಗೊಂಡು ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಮಗ ಹಿಂಗೆ ಮಾಡಿಬಿಟ್ಟಂತೆ ಅಂತ ಬಂದಾಗ ಅಲ್ಲೇ ಹೃದಯಾಘಾತ, ಅವ್ರಿಗೆ ಎದೆ ಹಿಡ್ಕೊಂಡು ಎದೆ ಬಡ್ಕೊಂಡು ಸತ್ತೋದ್ರು. ಅದಾದ ಮೇಲೆ ದರ್ಶನ್ ಒಪ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ.